ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಜೀರಾ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನೀವು ಬೇಕಿತ್ತು ಅಂದರೆ ನಾರ್ಮಲ್ ರೈಸು ತೊಗೋಬೋದು. 2 ಟೇಬಲ್ ಸ್ಪೂನು ತುಪ್ಪ, ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 1 ಟೇಬಲ್ ಸ್ಪೂನು, 2 ಚಕ್ಕೆ, 3 ಏಲಕ್ಕಿ, 1 ದೊಡ್ಡ ಏಲಕ್ಕಿ, 2 ಹಸಿಮೆಣಸಿನ್ಕಾಯಿ, 2 ಪಲಾವ್ ಎಲೆ. ನೀವು ತುಪ್ಪ ಜಾಗದಲ್ಲಿ ಎಣ್ಣೆನೂ ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಪ್ಯಾನ್ ಬಿಸಿ ಆಗಿದೆ. ಈಗ ನಾವು ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕರಗಿದ ತಕ್ಷಣ 3 ಏಲಕ್ಕಿ, 2 ಚಕ್ಕೆ, 1 ಕಪ್ಪು ಏಲಕ್ಕಿ, ಪಲಾವ್ ಎಲೆ ಇದನ್ನ ಹಾಕಿ ಒಂದು 2 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈಗ ಜೀರಿಗೆನ ಹಾಕ್ಕೊಳ್ಳೋಣ. ಹಾಕಿ ಜೀರಿಗೆ ಸ್ವಲ್ಪ ಫ್ರೈ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಜೀರಿಗೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಕೊಳ್ಳೋಣ. ನಾನು ಅಕ್ಕಿನ ನೆನೆಸಿಲ್ಲ, ಡೈರೆಕ್ಟ್ ವಾಶ್ ಮಾಡಿ ಹಾಗೆ ಹಾಕ್ತಾ ಇದ್ದೀನಿ. ಈಗ ನಾವು ಇದನ್ನ ಒಂದು 2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿದ್ರಲ್ಲೇ. ಈಗ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಅಕ್ಕಿನ ಕುದಿಯಕ್ಕೆ ಬಿಡಬೇಕೀಗ. ಈಗ ಅಕ್ಕಿ ಚೆನ್ನಾಗಿ ಕುದೀತಿದೆ. ಒಂದ್ಸತಿ ಚೆನ್ನಾಗೆಲ್ಲ ತಿರುಗಿಸ್ಕೊಟ್ಟು ಪ್ಲೇಟ್ ಮುಚ್ಚಿ ಒಂದು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನ ಕುಕ್ ಆಗಕ್ಕೆ ಬಿಡಬೇಕು. ನೋಡಿ, ಈಗ ಒಂದು 7ರಿಂದ 8 ನಿಮಿಷ ಆಗಿದೆ. ನೀರೆಲ್ಲ ಒಂದು ಸ್ವಲ್ಪ ಮುಕ್ಕಾಲು ಭಾಗ ಅಷ್ಟು ಕಡಿಮೆ ಆಗಿದೆ. ಈಗ ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ನಾವು ಪ್ಲೇಟ್ ಮುಚ್ಚಿ 3ರಿಂದ 4 ನಿಮಿಷ ಫುಲ್ ಗ್ಯಾಸ್ನ ಲೋ ಮಾಡಿ ಕುಕ್ ಮಾಡೋಕ್ಕೆ ಬಿಡೋಣ. ನೋಡಿ, 3ರಿಂದ 4 ನಿಮಿಷ ಆಗಿದೆ. ನೋಡಿ, ಅಕ್ಕಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕಿ ನಿಧಾನಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಇದನ್ನ ಕುಕ್ಕರಲ್ಲಿ ಮಾಡೋದಿತ್ತಂದರೆ ಸೇಮ್ ಪ್ರೊಸೀಜರು. ಅಕ್ಕಿ, ನೀರು ಎಲ್ಲ ಹಾಕಿ 1 ವಿಷಲ್ ಹೊಡ್ಸಿದ್ರೆ ಸಾಕು. ಈಗ ಪ್ಲೇಟ್ ಮುಚ್ಚಿ ಒಂದು 2ರಿಂದ 3 ನಿಮಿಷ ಕುಕ್ಕಾದರೆ ಸಾಕು. ಆಗಿದೆ. ಫುಲ್ ರೈಸ್ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ. ನಿಧಾನಕ್ಕೆಲ್ಲ ತಿರುಗಿಸ್ಕೊಡಿ. ರೈಸು ಚೆನ್ನಾಗಿ ಕುಕ್ಕಾಗಿದೆ. ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಜೀರಾ ರೈಸ್ ರೆಸಿಪಿ ಈಗ ರೆಡಿ ಇದೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ದಾಲ್ ಫ್ರೈ. ಈ ರೆಸಿಪಿನ ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಿ, ಜೊತೆಗೆ ದಾಲ್ ಫ್ರೈನೇ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.